ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಲಿಂಗಾಯತ ಧರ್ಮೀಯರಿಗೆ ಮಾತ್ರ ಕೆಲವು ಸಂಗತಿಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಯಾರನ್ನೂ ಕುರಿತು ಹೇಳಿದಂಥ ಮಾತುಗಳಲ್ಲ. ಈ ಮಾತುಗಳ ಬಗ್ಗೆ ಮುಕ್ತವಾದಂಥ ಆರೋಗ್ಯಕರವಾದಂಥ ಚರ್ಚೆ ನಡೆಯಲಿ ಎನ್ನುವ ಕಾರಣಕ್ಕಾಗಿ ಕೆಲವು ಮಾತುಗಳನ್ನು ಹೇಳಿದ್ದೇನೆ ವಿನಃ ಯಾರನ್ನೋ ಇನ್ನಾರನ್ನೋ ತೇಜವಧೆ ಮಾಡ್ತಕ್ಕಂಥ ಯಾವ ಇರಾದೆಯೂ ನನ್ನಲ್ಲಿ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನಂತೆ, ಕರ್ಮಣ್ಣೇ ವಾಧಿಕರಸ್ತೆ ಮಾ ಫಲೇಶ ಕದಾಚನ ಮಾ ಕರ್ಮ ಫಲೇ ಹೇತು ಬ್ರೂಮಾತೆ ಸ್ವಂಗೋ ಸ್ವಕರ್ಮಾಣಿ ಅಂತ. ಇದರ ಅರ್ಥ ಇಷ್ಟೇ, ನೀನು ಕೆಲಸಗಳನ್ನು ಮಾಡ್ತಾ ಹೋಗು, ಆದರೆ ಆ ಕರ್ಮ ಫಲಗಳನ್ನು ನೀನು ನಿರೀಕ್ಷೆ ಮಾಡಲೇಬೇಡ ಅಂತ. ಈ ಸಾಲುಗಳನ್ನು ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕದ ಪ್ರಖ್ಯಾತ ಸಾಹಿತ್ಯ ಆಗಿರ್ತಕ್ಕಂಥ ಕಾದಂಬರಿಕಾರರಾಗಿರ್ತಕ್ಕಂಥ ಒಳ್ಳೆ ಕಥೆಗಾರರಾಗಿದ್ದಂಥ ಡಾಕ್ಟರ್ ಶಾಂತರಸ ರಾಯಚೂರವರು ಆಕಾಶವಾಣಿಯಲ್ಲಿ ಒಂದು ಸಲ ತಮ್ಮ ಕವಿತೆಯನ್ನು ಓದ್ತಾ ಈ ಸಾಲುಗಳನ್ನು ನಾವು ಅವುಗಳನ್ನು ಬೆಂಕಿ ಹೆಚ್ಚಿ ಸುಡಬೇಕು ಅನ್ನೋ ಮಾತನ್ನು ಅವರು ಹಾಡಿದರು. ಹಾಗೆ ಆಡಿದಾಗ ಸಹಜವಾಗಿ ಅದರ ಬಗ್ಗೆ ಸಮಾಜದಲ್ಲಿ ಕೆಲವರು ಭುಗಿಲೆಬ್ಬಿಸಿದರು. ಆಗ ಅದರ ಶಾಂತರಸರಪ್ಪ ಧ್ವನಿಯ ಪರವಾಗಿ ನನ್ನ ತಂದೆ ಲಿಂಗಣ್ಣ ಸತ್ಯಂಪೇಟೆಯವರು ಲಂಕೇಶ್ ಪತ್ರಿಕೆಯಲ್ಲಿ ಬರೆದರು. ತುಂಬ ಚರ್ಚೆಯ ವಿಷಯ ಆಯಿತು. ಯಾಕೆ ಹೀಗಾಯಿತು ಅಂತನ್ನುವ ಕುತೂಹಲ ನನಗೂ ಕೂಡ ಇತ್ತು. ಆಮೇಲೆ ವಚನ ಸಾಹಿತ್ಯ ಓದ್ತಾ ಹೋದ ಹಾಗೆ ನನಗೆ ಅರಿವಿಗೆ ಬಂತು, ಈ ವೇದಗಳು, ಶಾಸ್ತ್ರಗಳು, ಆಗಮಗಳು, ಪುರಾಣಗಳು ಇತ್ಯಾದಿಗಳಿವೆಲ್ಲ ಇವೆಲ್ಲ ಕಪೋಲ ಕಲ್ಪಿತವಾದಂಥ ಸಂಗತಿಗಳು ಅನ್ನುವುದು ನನಗೆ ಮನದಟ್ಟಾಯಿತು. ಜೊತೆಗೆ ಇವೆಲ್ಲವೂ ಪಂಡಿತರು ಬರೆದಂಥ, ಈ ಹಿರಿಯರು ವಾಗ್ಮಿಗಳು ಬರೆದಂಥ ಜ್ಞಾನವೇ ಹೊರತು ಇವು ಜನಸಾಮಾನ್ಯನ ಅನುಭವ ದ್ರವ್ಯ ಅಲ್ಲ ಅಂತ ಖಚಿತವಾದ ಮೇಲೆ ವಚನ ಸಾಹಿತ್ಯವನ್ನು ಓದ್ತಾ ಕೆಲವು ಸಾಲುಗಳು ಕೂಡ ನನಗೆ ಮಾತನಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಬಸವಾದಿ ಶರಣರು ಯಾವತ್ತೂ ಕೂಡ ವೇದಗಳ ಹಿಂದೆ, ಶಾಸ್ತ್ರಗಳ ಹಿಂದೆ, ಆಗಮಗಳ ಹಿಂದೆ ಓದೋರಲ್ಲ. ಅವರು ಎಲ್ಲ ಕಾಲದ ಶಾಸ್ತ್ರಗಳನ್ನು ಕೇರಿ ತೂರಿ ಅವ್ರ ಕೊನೆಗೆ ಬಂದು ನಿಂತದ್ದು ಅಂದರೆ ಎದೆಯ ಧ್ವನಿಗೆ. ಎದೆಯ ಧ್ವನಿಗಿಂತ ಮತ್ತೊಂದು ಶಾಸ್ತ್ರ ಇಲ್ಲ ಅಂತ ಅವರು ಖಚಿತವಾಗಿ ನಂಬಿದವರು. ಎಲ್ಲವುಗಳ ಕಾರಣಕ್ಕಾಗಿ ಅವರು ಅನುಭವ ದ್ರವ್ಯವನ್ನೇ ಅನುಭವವನ್ನಾಗಿಸಿ ಅವುಗಳನ್ನೇ ಲಿಂಗಾಯತ ಧರ್ಮದಲ್ಲಿ ಹಿಡಿದಿಟ್ಟು ಜನಸಾಮಾನ್ಯನಿಗೆ ನೆರವಾದಂಥವರು. ಅವರ ಅನುಭವ ದ್ರವ್ಯವೇ ಲಿಂಗಾಯತ ಧರ್ಮ. ಇದರ ತಿರುಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ನಮ್ಮ ಕರ್ಮ ಫಲಗಳು ಇನ್ಯಾರೋ ಕೊಡ್ತಾರೋ ಅನ್ನೋ ಭ್ರಮೆಯಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಕರ್ಮ ಫಲ ಕೊಡುವ ಅಗತ್ಯ ಇಲ್ಲ. ನಾನೇನು ಕರ್ಮಗಳನ್ನು ಮಾಡ್ತೀನೋ ಅದಕ್ಕೆ ತಕ್ಕ ಪ್ರತಿಫಲ ನಾನು ಈಗಲೇ ಪಡಿಬೇಕು ಅಂತಕ್ಕಂಥ ಒಂದು ಮನೋಧರ್ಮ ನಮ್ಮೊಳಗಡೆ ಗಟ್ಟಿ ಆಗ್ತದೆ. ನಾವು ಮಾಡಿದಂಥ ಕರ್ಮ ಫಲಕ್ಕೆ ಇನ್ನಾರನ್ನೂ ಆಶ್ರಯಿಸುವುದು ಎಷ್ಟು ಸರಿ ಎನ್ನುವ ಚಿಂತನೆ ಕೂಡ ನಮ್ಮಲ್ಲಿ ಒಡ ಮೂಡ್ತದೆ. ಆ ಕಾರಣಕ್ಕಾಗಿ ಅವರ ಕೆಲವು ಸಂಗತಿಗಳನ್ನ, ವಚನದ ಕೆಲವು ಸಂಗತಿಗಳನ್ನ ಇಲ್ಲಿ ನಾನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಸುಖ ಬಂದಡೆ ಪುಣ್ಯದ ಫಲವೆನ್ನೆನು. ನಮಗೆ ಸಹಜವಾಗಿ ಏನೋ ಸುಖ ಬಂತ, ಏನೋ ಮಾಡಿದ್ದೇನಪ್ಪ ಹಿಂದೆ, ಅದರ ಫಲ ಈ ಜನ್ಮ ಅಂತ ತಪ್ಪು ತಿಳುವಳಿಕೆಯಲ್ಲಿ ನಾವೆಲ್ಲಿದ್ದೇವೆ. ಹಾಗಲ್ಲ. ಆ ಪುಣ್ಯಕ್ಕೆ ಮೂಲ ಕಾರಣ ಅಂದ್ರೆ ನನ್ನ ಕರ್ಮ, ನನ್ನ ಕೆಲಸಕ್ಕೆ ಈ ಸುಖ, ಶಾಂತಿ, ನೆಮ್ಮದಿ ಬಂದಿದೆ ಹೊರತು ಇನ್ನಾರದೋ ಪುಣ್ಯದ ಫಲ ನಮಗೆ ಹರಿದು ಬಂದಿಲ್ಲ. ದುಃಖ ಬಂದಡೆ ಪಾಪದ ಫಲವೆನ್ನೆನು. ದುಃಖ ಬಂತ, ನಾನೇನೋ ಕೆಟ್ಟ ಕರ್ಮಗಳನ್ನು ಮಾಡಿದ್ದೇನೆ ಅದಕ್ಕೆ ಪಾಪ ಬಂದಿದೆ ಅಂತ. ಅದಲ್ಲ, ನಾನು ಏನು ಈ ಜನ್ಮದಲ್ಲಿ ಕೆಟ್ಟ ಕೆಲಸವನ್ನು ಮಾಡಿದ್ದೇನೆ, ಅದರ ಪ್ರತಿಫಲ ಬಂದಿದೆ ಅಷ್ಟೇ. ನೀ ಮಾಡಿದೊಡೆ ಆಯ್ತು ಎಂದೇನು. ನೀನೆಲ್ಲೋ ಕೂತಿದೀಯಾ, ನೀನೇನೋ ಕೈ ಚಳಕ ಮಾಡ್ತಾ ಇದೀಯಾ, ಅಥವಾ ನನ್ನ ಪುಣ್ಯ ಪಾಪಗಳನ್ನ, ನಾನು ಮಾಡುವ ಕರ್ಮಗಳ ಎಲ್ಲವನ್ನ ಗಮನಿಸಿ ನೀನು ಅದಕ್ಕೆ ಫಲವನ್ನ ಕೊಡ್ತಾ ಇದೆಯಾ ಅನ್ನುವ ಭ್ರಮೆಯಲ್ಲಿ ಕೂಡ ನಾನು ಇಲ್ಲ. ಕರ್ಮಕ್ಕೆ ಕರ್ತೃವೇ ಕಡೆ ಎಂದೇನು. ಏನು ನನ್ನ ಕೆಲಸ ಮಾಡ್ತಾ ಇದ್ದೀನಲ್ಲ, ಇದಕ್ಕೆ ನೀನೇ ಕಾರಣ ಅಂತ ತಿಳ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾನಿವತ್ತು ಬಡವನಾಗಿರೋದಕ್ಕೂ, ನಾನಿವತ್ತು ಶ್ರೀಮಂತನಾಗಿರುವುದಕ್ಕೂ, ನಾನಿವತ್ತು ಹೆಣ್ಣಾಗಿರುವುದಕ್ಕೂ, ನಾನಿವತ್ತು ಗಂಡಾಗಿರೋದಕ್ಕೂ ಕಾರಣ ಯಾವ ದೇವರು ಅಲ್ಲ. ಇದಕ್ಕೆ ಮೂಲ ಕಾರಣ ಅಂದ್ರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಮತ್ತು ಒಳಗಡೆ ತಾಯಿಯ ಹೊಟ್ಟೆಯೊಳಗೆ ಭ್ರೂಣವಾಗಿ ಸೇರಿಕೊಳ್ಳುವುದಕ್ಕಿಂತ ಮುಂಚೆ ಆ ರೇತಸ್ಸು ಮತ್ತು ವೀರ್ಯ ಕೂಡುವ ಗಳಿಗೆ ಇದೆಯಲ್ಲ, ಆ ಸಂದರ್ಭ ಇದೆಯಲ್ಲ, ಅಲ್ಲಿ ಯಾವ್ಯಾವ ಹೆಚ್ಚಿಗೆ ಒಂದಕ್ಕೊಂದು ಸಂಲಗ್ನ ಬೆಳ್ತಾವೋ ಹಾಗೆ ಹೆಣ್ಣು ಗಂಡು ಹುಟ್ಟುತ್ತದೆ ಅಂತ ಒಂದು ವಿಜ್ಞಾನ. ಆದ್ರೆ ಇದಕ್ಕೆ ಮೂಲ ಕಾರಣ ದೇವರು ಅಲ್ಲವೇ ಅಲ್ವಾ.
ಅಲ್ಲವೇ ಅಲ್ಲ ಅನ್ನುವ ಸತ್ಯವನ್ನ ಶರಣರು ಅಂದೇ ಮನಗಾಣಿಸ್ತಾರೆ ನಮಗೆ. ಉದಾಸೀನವಿಡಿದು ಶರಣೆನ್ನನು ಕೂಡಲ ಸಂಗಮ ದೇವ, ನೀ ಮಾಡಿದ ಉಪದೇಶವ ಎನಗೀ ಪರಿಯಲ್ಲಿ ಸಂಸಾರವ ಸಭೆಯ ಬೆಳೆಸೋಣ. ಆದ್ರೆ ನೀನು ಕೊಟ್ಟುವಂತಹ ಈ ದೇಹವನ್ನ, ಈ ಮನಸ್ಸನ್ನ ಖಂಡಿತವಾಗಿಯೂ ಸವೆಯುವ ರೀತಿಯಲ್ಲಿ ಬಳಸ್ತೇನೆ. ಸವೆಯುವ ರೀತಿಯಲ್ಲಿ ಹೀಗೆ ಈಗ ಚಾಕ್ ಪಿಸಿದೆ, ಬರಿತಾ 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 ಇರ್ಲಾಗಿ ಹೋಗ್ತದೆ. ಹಾಗೆ ಈ ದೇಹವನ್ನು ಕೂಡ, ಈ ಮನಸ್ಸನ್ನು ಕೂಡ, ಈ ಬುದ್ಧಿಯನ್ನು ಕೂಡ, ಈ ಭಾವವನ್ನು ಕೂಡ ನಾನು ಚಾಕ್ ಪೀಸ್ ರೀತಿಯಲ್ಲಿ ಬಳಸ್ತಾ 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 ಸವೆದು ಹೋಗ್ತೇನೆ ಹೊರತಾಗಿ ಎಲ್ಲಕ್ಕೂ ನೀನೇ ಕಾರಣೀಕರ್ತ ಅಂತ ಎನ್ನುವ ಭ್ರಮೆ ನನಗೆ ಇಲ್ಲ. ನೋಡಿ, ಅವರಿಗೆ ದೇವರ ಬಗ್ಗೆ ಖಚಿತವಾದ ಮತ್ತು ಸ್ಪಷ್ಟವಾದ ತಿಳುವಳಿಕೆ ಅವರಿಗಿತ್ತು. ಆ ಕಾರಣಕ್ಕಾಗಿ ಹೇಳ್ತಾರೋ, ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ, ಇಡೀ ವಿಶ್ವವನ್ನು ಅವತ್ತು ಜಂಬೂ ದ್ವೀಪ ಅಂತ ಅವ್ರು ಕರಿತಾ ಇದ್ರು. ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳುವೆರಯ್ಯ ಎರಡಾಳಿನ ಭಾಷೆ, ಕೊಲುವೆನೆಂಬ ಭಾಷೆ ದೇವನಾದರೆ ಗೆಲುವೆನೆಂಬ ಭಾಷೆ ಭಕ್ತಂತೆ. ಎಂಥ ರಣಕೇಕೆ ಇದೆ ಈ ಮಾತುಗಳಲ್ಲಿ. ನೀನು ಕೊಲ್ಲಲಿಕ್ಕೆ ನೀನು ಬಂದ್ರೆ ನಿನ್ನನ್ನು ಗೆಲ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅನ್ನುವ ಮಾತುಗಳು ಬಸವಣ್ಣವರು ಇಲ್ಲಿ ಹೇಳುವ ಮೂಲಕ ನಮ್ಮನ್ನ ಮತ್ತೆ ಬೆಳೆದೆಬ್ಬಿಸ್ತಾರೆ. ಇದಕ್ಕೆ ಕರ್ಮಫಲ ಮುಖ್ಯವಲ್ಲ, ದೇವರು ಕೊಟ್ಟಿದ್ದಾನೆ ಈ ಜನ್ಮವನ್ನ, ಆ ಹಿಂದಿನ ಜನ್ಮದ ಕರ್ಮಫಲ ಈ ಬದುಕಂತನ್ನುವುದು ಅವರಿಗೆ ನಂಬಿಕೆ ಇಲ್ಲ. ಹಾಗಾಗಿ ಈ ಮಾತುಗಳನ್ನು ಹೇಳ್ತಾರೆ. ಈ ಜೀವನ ಹುಟ್ಟಿದೆ, ಇದನ್ನು ಸಾರ್ಥಕವಾಗಿ ಬಳಸಬೇಕಷ್ಟೇ. ನಾನು ಏನು ಕರ್ಮವನ್ನು ಮಾಡ್ತೇನೋ, ನಾನು ಕೆಲಸಗಳನ್ನು ಮಾಡ್ತೇನೋ, ಆ ಕೆಲಸಕ್ಕೆ ಪ್ರತಿಫಲವನ್ನ ಮುಂದಿನ ಜನ್ಮದಲ್ಲಿ ನಾನು ಬಯಸೋದಿಲ್ಲ, ಇದೇ ಜನ್ಮದಲ್ಲಿ ಬಯಸ್ತೇನೆ ಅನ್ನುವ ಸಂಗತಿಯನ್ನು ಅವ್ರು ಹೇಳ್ತಾರೆ. ಸುತ್ತಮುತ್ತ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಇವತ್ತು ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಸಮಾಜ ದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಸಮಾಜವನ್ನ ಭ್ರಷ್ಟಗೊಳಿಸಿ ತಾವು ಕೂಡ ಭ್ರಷ್ಟರಾಗಿ ಅವರು ಯಾವುದೋ ಸುಖದ ಸುಪ್ಪತ್ತಿಯಲ್ಲಿ ಮೆರಿತಾ ಇದ್ದಾರಲ್ಲ, ನೋಡ್ತಾ ಇದ್ವಲ್ಲ. ಅವರೇನು ಇವತ್ತಿನ ಜನ್ಮದ ಕರ್ಮಫಲವನ್ನು ಉಂಡ್ರೆ? ಇವ್ರು ಹೇಳ್ತಾರೆ ವೈದಿಕರು, ಅಲ್ಲಲ್ಲ ಹೀಗಲ್ಲ, ಈಗ ಏನೋ ಮಾಡ್ಲಿ ಪಾಪ ಅವನು ಮುಂದೆ ಉಣ್ತಾನೆ ಅಂತ. ಎಲ್ಲಿ ಉಣ್ತಾರ್ರಿ? ಈ ಸರಳ ಸಂಗತಿಯನ್ನ ನಾವು ಮನಗಡದೆ ಹೋದರೆ ಇವತ್ತಿನ ಸಮಾಜವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ವಿ, ದೇವರ ಬಗ್ಗೆ ಆಲೋಚನೆ ಮಾಡ್ತಾ ಮಾಡ್ತಾ, ಚಿಂತನೆ ಮಾಡ್ತಾ ಮಾಡ್ತಾ ಭಯಾಗ್ರಸ್ತಗೊಂಡಿದ್ದಾರೆ ಜನ. ದೇವರಿಗೆ ಏನಾದ್ರೂ ಮೊರೆ ಇಡಬೇಕು, ದೇವರಿಗೆ ಏನಾದ್ರೂ ಕೇಳಬೇಕು, ಅವರಿಂದ ಏನಾದ್ರೂ ಪ್ರತಿಫಲವನ್ನ ಪಡಿಬೇಕು. ಪೂಜೆ ಮಾಡಿದ್ರೆ ಅವರಿಗೆ 9 ರೀತಿಯ ದವಸ ಧಾನ್ಯಗಳನ್ನ ದೇವರಿಗೆ ಕೊಟ್ರೆ, ಕಿರೀಟ ಕೊಟ್ರೆ, ಬಟ್ಟೆ ಉಡಿಸಿದ್ರೆ, ಉಂಗುರ ತೊಡಿಸಿದ್ರೆ, ಬಂಗಾರ ಕೊಟ್ರೆ, ಬೆಳ್ಳಿ ಕೊಟ್ರೆ, ಗದೆ ಕೊಟ್ರೆ, ಏನೇನೋ ಸರ್ಕಸ್ಗಳನ್ನ ಮಾಡಿದ್ರೆ ದೇವರು ಖಂಡಿತ ನಮಗೆ ಒಲಿತಾನೆ. ಆ ಒಲಿಯುವ ಮೂಲಕ ನಮಗೆ ಒಳ್ಳೇದಾಗ್ತಾನೋ ಆ ಭ್ರಮೆಯಲ್ಲಿ ನಾವಿದ್ದೇವೆ. ಆದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆದ ಪ್ರತಿಫಲ ನಾವು ಉಣ್ತೀವಿ ಅನ್ನೋಂತಕ್ಕಂಥ ವಾಸ್ತವದ ಸಂಗತಿ ನಮಗೆ ಅರಿವಿಲ್ಲ. ಹಾಗಾಗಿ ದೇವರಿಗೆ ಹೇಳ್ತಾನೆ ಬಸವಣ್ಣವರು, ಅಂಜದಿರು. ನೋಡಿ ಎಂಥ ಮಾತು ದೇವರಿಗೆ ಹೇಳುವ ಮಾತುಗಳಿದು. ಅಂಜದಿರು, ಅಳುಕದಿರು, ಕುಂದದಿರು, ಖುಷಿಯದಿರು. ಛೇ 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 ಛೇ, ಎಂಥ ಮಾತು. ಅಂಜದಿರು, ಅಳುಕದಿರು, ಕುಂದದಿರು, ಖುಷಿಯದಿರು, ಏನೋ ಎಂತೋ ಎಂದು ಚಿಂತಿಸದಿರು. ಏನೋ ಕೇಳ್ತಾ ಇದ್ದಾನೆ, ಏನೋ ಹೇಳ್ಬೋದು ಅಂತ ಅನ್ನುವ ಭ್ರಮೆಯಲ್ಲಿ ನೀನು ಇರಬೇಡ. ನಿನ್ನ ನಾನೇನೂ ಬೇಡೆನು ಕೂಡಲ ಸಂಗಮ ದೇವ, ನಾನು ನಿನ್ನ ಏನು ಕೇಳೋದಿಲ್ಲ. ಯಾಕಂದ್ರೆ ಈ ಅಪರೂಪವಾದಂತಹ ದೇಹವನ್ನ ಕೊಟ್ಟಿದ್ದೀಯ. ಇಲ್ಲಿ ಬುದ್ಧಿ ಇದೆ, ಮನಸ್ಸಿದೆ, ಇಲ್ಲಿ ಚಿಂತನೆಗಳಿವೆ, ಆಲೋಚನೆಗಳಿವೆ, ಇದು ಒಳ ಮನಸ್ಸಿದೆ, ಹೊರ ಮನಸ್ಸಿದೆ. ಇವುಗಳನ್ನ ಸರಿಯಾಗಿ ಬಳಸಿಕೊಳ್ತೇನೆ. ಇವುಗಳನ್ನ ಬಳಸಿಕೊಳ್ಳುವ ಮೂಲಕ ನಾನು ಗೆದ್ದು ನಿಲ್ತೇನೆ. ನೀನು ಕೊಲ್ಲಿಕ್ಕೆ ಬಂದ್ರೆ ನಿನ್ನನ್ನು ಕೂಡ ಗೆದ್ದು ನಿಲ್ತೇನೆ. ಯಾಕಂದ್ರೆ ಸತ್ಯ ನನ್ನ ಜೊತೆಗಿದೆ. ಸತ್ಯದ ಕೂರಲಗನೆ ತಳೆದು ಸದ್ಭಕ್ತರು ಗೆದ್ದರು ಕಾಣ ಅಂತಕ್ಕಂಥ ಮಾತಿದೆಯಲ್ಲ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತಕ್ಕಂಥ ಮಾತುಗಳ ಮೂಲಕ ಶರಣರು ನಮ್ಮನ್ನ ಮತ್ತಷ್ಟು ಇನ್ನಷ್ಟು ಗಟ್ಟಿಗೊಳಿಸ್ತಾರೆ. ಅವ್ರದ್ದು ಒಂದು ಚಾಲೆಂಜ್ ಇದೆ ಬಸವಣ್ಣವ್ರದ್ದು. ಈ ಪ್ರಾಮಾಣಿಕ ದುಡಿಮೆ ಇದೆಯಲ್ಲ, ಈ ಪ್ರಾಮಾಣಿಕ ದುಡಿಮೆ ಮೂಲಕ ಬಂದದ್ದನ್ನ ಸಂಗ್ರಹಿಸಿ ಇಟ್ಟುಕೊಳ್ಳುವಂತಹ ಅವರು ಕೃಪಣತನ ಅವರಲ್ಲಿಲ್ಲ. ಮಾಡುವ ಪ್ರತಿಯೊಂದು ಕೆಲಸಗಳ ಹಿಂದೆ ಒಂದು ಉದ್ದೇಶ ಇದ್ದೇ ಇರುತ್ತದೆ. ಅವರಿಗೆ ಸ್ವ ಲಾಭಕ್ಕಿಂತ ಸಾಮಾಜಿಕವಾದಂತಹ ಚಿಂತನೆಗಳ ಕಡೆಗೆ ಅವರು ನಮ್ಮನ್ನು ಕರೆದೊಯ್ತಾರೆ. ನಾನು ಆರಂಭವ ಮಾಡುವೆನಯ್ಯ ವ್ಯವಹಾರಕ್ಕೆಂದು, ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು. ನಾನು ಆರಂಭ ಮಾಡ್ತೇನೆ, ವಕ್ರತನವನ್ನು ಮಾಡ್ತೇನೆ. ಯಾವುದಕ್ಕಂದ್ರೆ ಗುರುಪೂಜೆಗೆ. ಯಾವುದು ಗುರು? ಅರಿವಿಗಾಗಿ ಅದನ್ನ ಮೀಸಲಾಗಿಡ್ತೇನೆ. ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು. ನಾನು ವ್ಯವಹಾರ ಮಾಡ್ತೇನೆ ಲಿಂಗಾರ್ಚನೆ ಮಾಡಿಕೊಳ್ಳಿಕ್ಕೆ. ಲಿಂಗಾರ್ಚನೆಯ ಮೂಲ ಉದ್ದೇಶ ಅಂದ್ರೆ ಹೊರಗನ್ನ ಪರಿಶುದ್ಧಗೊಳಿಸ್ತಕ್ಕಂಥದ್ದು,
ಹೊರಗು ಶುದ್ಧ ಒಳಗು ಶುದ್ಧ, ಅಂತರಂಗ ಶುದ್ಧ ಬಹಿರಂಗ ಶುದ್ಧ. ಇದುವೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳ್ತಾರಲ್ಲ ಶರಣರು. ಹಾಗೆ ಅಂತರಂಗ ಮತ್ತು ಬಹಿರಂಗಗಳನ್ನ ಸ್ವಚ್ಛಗೊಳಿಸುವ ಸಲುವಾಗಿಯೇ ನಾನು ಪೂಜೆಯನ್ನ ಮಾಡ್ತೇನೆ, ನಾನು ಆರಂಭವನ್ನ ಮಾಡ್ತೇನೆ, ನಾನು ವ್ಯವಹಾರವನ್ನು ಮಾಡ್ತೇನೆ, ನಾನು ಪರಸೇವೆಯ ಮಾಡುವೆನೆಯ ಜಂಗಮ ದಾಸೋಹಕ್ಕೆಂದು. ನಾನು ಬೇರೆ ಸೇವೆಯನ್ನು ಮಾಡ್ತೀನಿ. ಅದ್ರ ಸಲುವಾಗಿ ಅಂದ್ರೆ ಜಂಗಮಕ್ಕೆ, ಅದಕ್ಕೆ ದಾಸೋಹ ಮಾಡ್ಲಿಕ್ಕೆ. ಜಂಗಮ ಅಂದ್ರೆ ಯಾರು ಇಲ್ಲಿ? ವ್ಯಕ್ತಿಯ? ಖಂಡಿತವಾಗಿಯೂ ಅಲ್ಲ. ವ್ಯಷ್ಟಿ ಯಾವುದು, ಸಮಷ್ಟಿ ಯಾವುದು? ಜಂಗಮ ಅಂದ್ರೆ ಯಾರು ತನ್ನ ಬಗೆಗಿನ ಕಾಳಜಿಗಿಂತ ಸಾಮಾಜಿಕ ಹಿತ ಮುಖ್ಯವೆಂದು ತಿಳಿದು ಅದನ್ನ ನಡತೆಯಲ್ಲಿ ತಂದುಕೊಂಡು ಆ ಚಿಂತನೆಗಳನ್ನ ಜನಮಾನಸದಲ್ಲಿ ವಿವರಿಸಲು ಹೊರಡ್ತಾನೋ ಆತ ಜಂಗಮ. ಆ ಜಂಗಮ ಸೇವೆಗಾಗಿ ನಾನು ಪರಸೇವೆಯನ್ನು ಮಾಡ್ತೇನೆ. ನಾನಾವ ಕರ್ಮಗಳ ಮಾಡಿದಡಿಯೋ, ಅವರಿಗೆ ಚಾಲೆಂಜ್ ಇದೆ, ಅವ್ರಿಗೆ ಖಚಿತವಾಗಿ ಗೊತ್ತಿದೆ ಶರಣರಿಗೆ. ನಾನಾವ ಕರ್ಮಗಳ ಮಾಡಿದಡಿಯೋ, ನಾನು ಯಾವುದೇ ಕೆಲಸಗಳ ಮಾಡಿದ್ರು ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದು ನಾನೊಬ್ಬಲ್ಲ. ಖಂಡಿತ ನೀನು ಕೊಡ್ತೀಯ, ನಾನು ನಿರೀಕ್ಷೆಯಲ್ಲಿ ಇರೋದಿಲ್ಲ. ನಾ ಏನ್ ಮಾಡ್ತೀನೋ ಅದನ್ನ ನೀನು ಕೊಡ್ಲೇಬೇಕು, ಕೊಡ್ತೀಯ. ಯಾಕಂದ್ರೆ ನಾನು ಬಿತ್ತಿದ್ದ ಬೀಜ ಯಾವುವು ಅನ್ನುವ ಸತ್ಯ ನನಗೆ ಮನವರಿಕೆಯಾಗಿದೆ, ನನಗೆ ಖಚಿತವಾಗಿ ಗೊತ್ತಿದೆ. ಹಾಗಾಗಿ ನೀನು ತನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಇದೇ ಜನ್ಮದಲ್ಲಿ ಕೊಡ್ತೀಯ ಅನ್ನೋ ನಂಬಿಕೆ ಬಸವಣ್ಣವರಿಗಿದೆ. ಇದಷ್ಟೇ ಅಲ್ಲ, ಇವತ್ತಿನ ಸತ್ಯ ಕೂಡ ನಾವು ಏನು ಬಿತ್ತುತ್ತೀವೋ ಅದನ್ನು ಬೆಳಿತೀವಿ. ಕಸ ಬಿತ್ತಿದ್ರೆ ಕಸವನ್ನ ಬೆಳಿಬಹುದು. ಒಳ್ಳೆ ಫಲವತ್ತಾದ ಬೀಜಗಳನ್ನು ಬಿತ್ತರೆ ಫಲವತ್ತಾದಂತಹ ಫಸಲನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇದೆ. ಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆನು, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಮಾಡ್ಯನು ಅಂತಕ್ಕಂಥ ಮಾತನ್ನ ಬಸವಣ್ಣವರು ಹೇಳುವ ಮೂಲಕ ನಾವೆಲ್ಲ ಏನೇನು ಕರ್ಮ ಫಲಗಳನ್ನು ಮಾಡ್ತೀವೋ ಇದೇ ಜನ್ಮದಲ್ಲಿ ಆ ಕರ್ಮ ಫಲವನ್ನ ಪಡಿತೀವಿ ಹೊರತು ಇನ್ನಾವುದೋ ಜನ್ಮದ, ಹಿಂದಿನ ಜನ್ಮದ, ಮುಂದಿನ ಜನ್ಮದ ಮತ್ತೊಂದು ಜನ್ಮಕ್ಕೆ ಹೋಗುವಂತ ಅವಶ್ಯಕತೆಯನ್ನ ಅವರಿಗೆ ಕಾಣುತ್ತಿಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತು, ಮನುಷ್ಯ ಪ್ರಕೃತಿಯ ಕೂಸು. ನಮ್ಮ ನಡುವಿರತಕ್ಕಂಥ ಪ್ರಕೃತಿಯ ನಡುವಿರತಕ್ಕಂಥ ಗಿಡ ನಮ್ಮ ಕಣ್ಣು ಮುಂದೆಯೇ ಚಿಕ್ಕದಾಗಿ ಬೆಳೀತದೆ, ದೊಡ್ಡದಾಗ್ತದೆ, ಮರ ಆಗ್ತದೆ. ಮರ ಆಗುವ ಸಂದರ್ಭದಲ್ಲಿ ಹೂ ಬಿಡುತ್ತದೆ, ಕಾಯಿ ಬಿಡುತ್ತದೆ, ಹಣ್ಣು ಆಗ್ತದೆ. ಆ ಹಣ್ಣು ಬಿಟ್ಟು ತೊಟ್ಟು ಕಳಿಸಿ ಬಿದ್ದಾಗ ಒಂದು ದಿನ ಆ ಮರ ಕೂಡ ಇಲ್ಲ ಆಗ್ತದೆ. ಆದರೆ ಬೀಜಗಳು ಮಾತ್ರ ಉಳಿತವೆ. ಹಾಗೆ ಮನುಷ್ಯ ಕೂಡ ಬೆಳೀತಾ 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 ದೊಡ್ಡವನಾಗ್ತಾ, ಸಂಸಾರ ಮಾಡ್ತಾ, ಮಕ್ಕಳು ಮರಿಗಳಾಗ್ತಾ, ಮೊಮ್ಮಕ್ಕಳಾಗ್ತಾ ಈ ನೆಲದಲ್ಲಿ ಇಲ್ಲವಾಗ್ತಾನೆ. ಯಾಕಂದ್ರೆ ನಾವೆಲ್ಲರೂ ಬಯಲ ಜೀವಿಗಳು. ಇಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ. ಹೇಗೂ ನಾವು ಖಂಡಿತವಾಗಿಯೂ ಸಾವು ಕಟ್ಟಿಟ್ಟ ಬುತ್ತಿದೆ. ಹಾಗಾಗಿ ಇರುವಷ್ಟು ಹೊತ್ತು ಯಾರ ಮೇಲೂ ಡಿಪೆಂಡ್ ಆಗಿ ಇನ್ಯಾರೋ ಕೊಡ್ತಾನೆ, ಇನ್ನಾರೋ ನಮಗೆ ಅಲ್ಲಿಂದ ಮುಗಿಲಿಂದ ಬಂದು ಏನೇನೋ ವಸ್ತ್ರ ಕೊಡ್ತಾನೆ, ದವಸ ಧಾನ್ಯ ಕೊಡ್ತಾನೆ, ಶ್ರೀಮಂತಿಕೆ ಕೊಡ್ತಾನೆ ಅನ್ನುವ ಭ್ರಮೆಯಲ್ಲಿ ನಾವು ವಾಸ ಮಾಡೋದಕ್ಕಿಂತ ವಾಸ್ತವದ ಬದುಕನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಇಡೀ ಬದುಕು ಹಸನಾಗೋದ್ರಲ್ಲಿ ಎರಡು ಮಾತುಗಳಿಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ.